ಹಾಯ್ ಫ್ರೆಂಡ್ಸ್, ಸಪ್ತಮಿ ಫುಡ್ ಆ್ಯಂಡ್ ಟ್ರಾವೆಲಾಗ್ಸ್ಗೆ ವೆಲ್ಕಮ್. ಮ್ಯಾಂಗೋ ಶ್ರೀಖಂಡ ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ. ಸಿಂಪಲ್ ಆಗಿ ಮತ್ತು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮ್ಯಾಂಗೋ ಶ್ರೀಖಂಡ, ಶುಗರು 1 ಕಪ್ಪು, ಆಮೇಲೆ ಮ್ಯಾಂಗೋ ಪಲ್ಪು ಒಂದು 4 ಸ್ಪೂನು, ಆಮೇಲೆ ಇದು ಮೊಸರನ್ನ ನೈಟಲ್ಲಿ ನಾವು ಈ ತರ ಚಾನ್ಗೆಯಲ್ಲಿ ಮೊಸರು ಹಾಕ್ಬಿಟ್ಟು ಕೆಳಗಡೆ ಒಂದು ಪಾತ್ರೆ ಇಟ್ಟರೆ ಅದು ಮೊಸರಲ್ಲಿರೋ ನೀರೆಲ್ಲ ಹೋಗ್ಬಿಟ್ಟು ಈ ತರ ಗಟ್ಟಿ ಬರುತ್ತೆ. ಗಟ್ಟಿ ಅಷ್ಟೇ ತಗೋಬೇಕು, ಅದರಲ್ಲಿರೋ ನೀರೆಲ್ಲಾನು ಹೋಗಿರುತ್ತೆ. ನೈಟೇ ನಾವು ನೈಟೇ ಇದರಲ್ಲಿ ಹಾಕ್ಬಿಟ್ಟು ಮೊಸರು ಹಾಕ್ಬಿಟ್ಟು ಕೆಳಗಡೆ ಒಂದು ಪಾತ್ರೆ ಇಡಬೇಕು. ಸೊ ಅದು ನೀರೆಲ್ಲ ಹೋಗಿ ಈ ತರ ಗಟ್ಟಿಯಾಗಿರೋದು ಮೊಸರು ಬರುತ್ತೆ. ಅಂದ್ರೆ ನೀರು ಏನೂ ಇರಲ್ಲ ಇದರಲ್ಲಿ, ಒಂಚೂರು ನೀರಿರಲ್ಲ, ಸೇಮ್ ಗಟ್ಟಿಯಾಗಿ ಇರುತ್ತೆ. ಇದನ್ನ ನಾವು ಮಿಕ್ಸಿಯಲ್ಲಿ ಹಾಕಬೇಕು. ಓಕೆನಾ? ಫಸ್ಟ್ ಶುಗರ್ ಹಾಕೋಬೇಕು. ಶುಗರ್ ಹಾಕ್ಬಿಟ್ಟು ಒಂಚೂರು ಸ್ವಲ್ಪ ಮಿಕ್ಸಿ ಮಾಡಬೇಕು. ಅಂದ್ರೆ ಒಂದು ಸ್ವಲ್ಪ ಸಣ್ಣ ಆಗತ್ತೆ. ಆಮೇಲೆ ನಾವು ಅದನ್ನ ಗಟ್ಟಿ ಮೊಸರನ್ನ ಹಾಕಬೇಕು. ಈ ತರ ಆಗಿದೆ. ಒಂಚೂರು ತರಿತರಿಯಾಗಿರ್ಬೇಕು. ಆಮೇಲೆ ಇದು ಗಟ್ಟಿ ಮೊಸರು ಇರುತ್ತಲ್ಲ, ಇದನ್ನ ಹಾಕಬೇಕು. ಇದು ಮೊಸರು ನಾವೆಲ್ಲ ನೀರು ತೆಗೆದ್ಬಿಟ್ಟು ಮೊಸರು ಅಷ್ಟೇ ಗಟ್ಟಿ ಮೊಸರು ಇಟ್ಕೊಂಡಿದ್ದೀವಿ. ಇದನ್ನ ಹಾಕಬೇಕು. ಗಟ್ಟಿ ಮೊಸರು ಹಾಕ್ಬಿಟ್ಟು ಆಮೇಲೆ ಮ್ಯಾಂಗೋ ಪಲ್ಪ್ ಹಾಕಬೇಕು. ಇದು ನೋಡಿ ಮ್ಯಾಂಗೋ ಪಲ್ಪ್. ಆಮೇಲೆ ಎರಡು ಏಲಕ್ಕಿ, ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ನಾನು 2 ಹಾಕ್ತೀನಿ, ಯಾಕಂದರೆ ಸ್ವಲ್ಪನೇ ನಾನು ಶ್ರೀಖಂಡ ಮಾಡ್ತಾ ಇರೋದಕ್ಕೆ 2 ಏಲಕ್ಕಿ ಹಾಕ್ತಾ ಇದ್ದೀನಿ. ಈ ಮಿಕ್ಸಿಗೆನೇ ಹಾಕಬೇಕು 2 ಏಲಕ್ಕಿನೂ, ಅಂದರೆ ಎಲ್ಲಾನು ಮಿಕ್ಸ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈ ತರ ಆಗಿರುತ್ತೆ. ಮೊಸರು, ಮ್ಯಾಂಗೋ ಪಲ್ಪು, ಶುಗರು ಮತ್ತೆ ಏಲಕ್ಕಿ ಎಲ್ಲಾನು ಹಾಕಿ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಬೇಕು. ಈ ತರ ಆಗುತ್ತೆ. ಮನೆಯಲ್ಲೇನೆ ಮ್ಯಾಂಗೋ ಶ್ರೀಖಂಡ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿಯೂ ಇರುತ್ತೆ. ಓಕೆನಾ? ಚೆನ್ನಾಗಿರುತ್ತೆ.